ಇಲ್ಲ ಯಾರು ಆರ್ ಟಿ ಐ ಯಾಕೆ ನನ್ನ ಹತ್ರನೇ ಇದೆ ಬರ್ಲಿಕ್ಕೆ ಕೊಡ್ತೀನಿ DPR ಏನೋ ಬೋಗಸ್ಗಳು ಮಾತು ಏನೋ ಉಡಾಫೆ ಮಾತು ಮಾತಾಡೋದಲ್ಲ ಎಲ್ಲ ಕೊಡ್ತಾರೆ ಆರ್ ಟಿ ಐ ಎಲ್ಲ ತಗೊಳ್ರಿ ಜಗತ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬಿಕ್ಕಿ. ಇತ್ತೀಚಿನ ದಿನಮಾನಗಳಲ್ಲಿ ಮಾಹಿತಿ ಹಕ್ಕಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದಿರುವಂಥವ್ರು ಎಲ್ಲ ಕಡೆ ಇದ್ದಾರೆ. ನೆಲಮಂಗಲದಲ್ಲಿ ಮಾಹಿತಿ ಹಕ್ಕಿನ ಬಗ್ಗೆ ದೊಡ್ಡದಾಗಿ ಒಂದು ವಿಚಾರ ಕೇಳಿಬರ್ತಾ ಇದೆ. ಏನಪ್ಪಾ ಅದು ಅಂದರೆ, ಮಾಹಿತಿ ಹಕ್ಕಲ್ಲಿ ವೃಷಭಾವತಿ ಹೋರಾಟಗಾರರು ಅರ್ಜಿಯನ್ನು ಸಲ್ಲಿಸಿ ಅವರಿಗೆ ಮಾಹಿತಿಯನ್ನು ಇಲಾಖೆ ನೀಡಿಲ್ಲ ಅಂತ ಬಹಳಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನೈಜ ಪತ್ರಕರ್ತನಾಗಿ ಅದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ದಾಖಲೆ ಕಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ ನಾನೇ ಸ್ವತಃ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಸಲ್ಲಿಸುವಂಥ ಪ್ರಯತ್ನ ಮಾಡಿದೆ. ಆ ಅರ್ಜಿಯಲ್ಲಿ ಪ್ರಯತ್ನ ಮಾಡಿದಾಗ ನೋಡಿ, 28/3/2025 ನಾನು ಆಫೀಸ್ ಆಫ್ ಇಂಜಿನಿಯರ್ ಇನ್ ಚೀಫ್ ಮೈನರ್ ಇರಿಗೇಷನ್ ಸೌತ್ ಝೋನ್ ಇವರಿಗೆ ಮಾಹಿತಿ ಹಕ್ಕಲ್ಲಿ ಅರ್ಜಿನ ಹಾಕಿದ್ದೀನಿ. ಆ ಮಾಹಿತಿ ಏನಂತ ಕೇಳಿದ್ದೀನಪ್ಪ ಅಂದರೆ, ಬೆಂಗಳೂರು ವೃಷಭಾವತಿ ಕೊಳದಿಂದ ಶುದ್ಧೀಕರಿಸಿದ ನೀರನ್ನು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ ಕೆರೆಗಳಿಗೆ ತುಂಬಿಸುವ ಉದ್ದೇಶಿಸಲಾಗಿರುವ ಯೋಜನೆಯ ವಿವರವಾದ ಯೋಜನಾ ವರದಿ ಅಂದರೆ DPR ಕಡತದಲ್ಲಿ ಲಭ್ಯವಿರುವ ದಾಖಲಾತಿ ಮಾಹಿತಿಯನ್ನು ಅಪೇಕ್ಷಿಸಲಾಗಿದೆ ಅಂತ ನಾನು ಅರ್ಜಿನ ಹಾಕಿದೆ. ಈ ಅರ್ಜಿಗೆ ಸಂಬಂಧಪಟ್ಟಂತೆ ನಾನು ಹಾಕಿ ಒಂದು 25 ದಿನಗಳ ನಂತರ ಅವರು ರಿಸೀವನ್ನ ಮಾಡಿದ್ದಾರೆ. ಆ ರಿಸೀವ್ ಮಾಡಿ ಅವರಿಗೆ ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಹೋದಾಗ ನಾನು ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಹಾಕಲೇಬೇಕಲ್ಲ. ಆ ರೀತಿಯಲ್ಲಿ ನಾನು 3/5/2025 ಮೇಲ್ಮನವಿನ ಹಾಕಿದೆ. ಆ ಮನವಿಯನ್ನು ಅವರು 7/5/2025 ಪುರಸ್ಕರಿಸಿದ ಮೇಲೆ ಅವರು ನನಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ನೀವು ಅರ್ಜಿ ಆದರೂ ಕಳಿಸ್ತಿಲ್ಲ ಅಥವಾ ಮಾಹಿತಿನೂ ಕಳಿಸ್ತಿಲ್ಲ. ಮತ್ತೆ ನಾನೇನು ಮಾಡಿದೆ, ಮುಂದುವರೆದ ಭಾಗವಾಗಿ ಈ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂತೆ ಎರಡನೇ ಮೇಲ್ಮನವಿನ ಸಂಬಂಧಪಟ್ಟ ಅಂತ ಇಲಾಖೆಗೆ 45 ದಿನಗಳ ನಂತರ ಕಳಿಸ್ಬೇಕಾಗಿತ್ತು. ಹಾಗಾಗಿ ನಾನು ಆಯೋಗಕ್ಕೆ 7/7/2025 ನಾನು ಮಾಹಿತಿಗಾಗಿ ಮೇಲ್ಮನವಿ ಅರ್ಜಿನ ಸಲ್ಲಿಸಿದೆ. ಈ ಅರ್ಜಿನ ಸಲ್ಲಿಸಿದ ನಂತರ ಒಂದು ವಿಶೇಷವಾದಂಥ ವಿಚಾರಪ್ಪ ಏನಂದರೆ, 13/8/2025 ಲೆಕ್ಕ ಕೊಡಿ, 13/8/2025 ದಿನಾಂಕ ನನಗೆ ಕಾರ್ಯಪಾಲ ಇಂಜಿನಿಯರ್ ಅವರ ಕಚೇರಿ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ, ಚಿಕ್ಕಬಳ್ಳಾಪುರದಿಂದ ಒಂದು ಮೇಲ್ಮನವಿ ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿ ಪತ್ರ ಬಂತು. ಆ ಪತ್ರದಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಉಲ್ಲೇಖಿತ ಪತ್ರದೊಂದಿಗೆ ತಮ್ಮ ಪ್ರಥಮ ಮೇಲ್ಮನವಿ ಅರ್ಜಿ ಆನ್ಲೈನ್ನಲ್ಲಿ ಸಲ್ಲಿಸಿದ್ದು ದಿನಾಂಕ 25/8/2025 ಮಧ್ಯಾಹ್ನ 3 ಗಂಟೆಗೆ ತಾವು ಖುದ್ದು ಈ ಕಚೇರಿಗೆ ಮೇಲ್ಮನವಿ ವಿಚಾರಣೆಗೆ ಹಾಜರಾಗುವುದು ಎಂದು ಈ ಮೂಲಕ ತಿಳಿಸಿದೆ ಅಂತ ಅರ್ಜಿ ಕಳಿಸಿದ್ರು. ಅದರಂತೆ ನಾನು 25ನೇ ತಾರೀಕು ಆ ಕಚೇರಿಗೆ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಟ್ಟಾಗ ಆ ಕಚೇರಿಯಲ್ಲಿ ವಾಡಿಕೆಯಂತೆ ಮೇಲ್ಮನವಿ ಪ್ರಾಧಿಕಾರ 3 ಗಂಟೆಗೆ ಇರುತ್ತೆ. ಆ 3 ಗಂಟೆ ಕರೆಕ್ಟಾಗಿ ನಾನಿದ್ದೆ. ಆ ಪ್ರಾಧಿಕಾರದಲ್ಲಿ ಯಾವುದು ವಿಚಾರಣಾಧಿಕಾರಿ ಇರಲಿಲ್ಲ. ಮತ್ತೆ ಅಲ್ಲಿದ್ದಂತಹ ಕಚೇರಿ ಆಡಳಿತ ವರ್ಗದ ಇತರೆ ನೌಕರನ ವಿಚಾರಿಸಲಾಗಿ ಅವರು ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಾಹೇಬ್ರಿಲ್ಲ, ನೀವು ಮತ್ತೊಂದು ದಿನ ಬನ್ನಿ ಅಂತ ಹೇಳಿದ್ರು. ಆದರೆ ಯಾವುದೇ ದಿನಾಂಕ ನಿಗದಿಪಡಿಸದೆ ಮೇಲ್ಮನವಿ ಪ್ರಾಧಿಕಾರದ ಅಧಿಕಾರಿಗಳು ಹೋಗುವಂತಿಲ್ಲ ಅಂತ ಮಾಹಿತಿ ನಿಯಮದಲ್ಲಿ ಹೇಳಿದೆ. ಆ ನಿಯಮದಂತೆ ನಾನು ಅವರಿಗೆ ವಿಚಾರಿಸಿದಾಗ ಅವರು ಮೇಲ್ಮನವಿ ಅಧಿಕಾರಿಗೆ ಫೋನ್ ಮಾಡಿದಾಗ ಅವರು ನನ್ನ ಹತ್ರ ಏನು ಮಾತಾಡಲಿಲ್ಲ, ಕಚೇರಿಯ ಅವರ ಸಿಬ್ಬಂದಿ ಹತ್ರ ಮಾತಾಡಿ ಶ್ರೀ ಹರಿಕೃಷ್ಣ AE ವಿ ವ್ಯಾಲಿ ಅವರಿಗೆ ಅವ್ರ ದೂರವಾಣಿ ಸಂಖ್ಯೆನ ಕೊಟ್ಬಿಡಿ, ಅವ್ರ ಹತ್ರ ಫೋನ್ ಮಾಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ರು. ಅದನ್ನು ಬಂದು ಅವರಿಗೆ ಯಥಾವತ್ತಾಗಿ ನನಗೆ ಆ ನೌಕರರು ತಿಳಿಸಿರ್ತಾರೆ. ಅದಂತ ನನಗೆ ತುಂಬ ನೋವಿನ ಸಂಗತಿ ಇವೆಲ್ಲ. ಯಾಕೆಂದರೆ ಮಾಹಿತಿ ಹಕ್ಕು ಅರ್ಜಿ ಹಾಕಿದಾಗ ನಾವು ಸಮಾಜದ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಳೆ ಹಾಕ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ನಾವು ಅವರಿಗೆ ಮತ್ತೊಂದು ಪತ್ರ ನಾನು ಕೊಟ್ಟೆ. ನೋಡಿ, ಈ ಮನವಿನ ನಾನು ಸಲ್ಲಿಸಿ 3 ಗಂಟೆಗೆ ತಮ್ಮ ಕಚೇರಿಗೆ ಬಂದಿದ್ದೆ. ತಮ್ಮ ಕಚೇರಿಯಲ್ಲಿ ಮೇಲ್ವಿಚಾರಣಾಧಿಕಾರಿ ಇರಲಿಲ್ಲ. ಇದರಿಂದ ನನಗೆ ಅನಾನುಕೂಲ ಆಗಿದೆ. ದಯವಿಟ್ಟು ನೀವು ಈ ಹರಿಕೃಷ್ಣ ಅವ್ರ ನಂಬರ್ ಕೊಟ್ಟು ನನಗೆ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳಿದ್ದೀರಾ. ಇದು ನನಗೆ ಅಷ್ಟೊಂದು ಕಾನೂನು ಬದ್ಧವಾಗಿ ಮಾಹಿತಿ ಹಕ್ಕು ಅಧಿನಿಯಮದ ಪರವಾಗಿ ಇದು ಸರಿ ಇಲ್ಲ ಅಂತ ನನಗೆ ಬಂದಿದೆ. ತಾವು ದಯವಿಟ್ಟು ನಾನು ಈ ಅರ್ಜಿನ ಕೊಡ್ತಾ ಇದ್ದೀನಿ. ತಾವು ಇದನ್ನು ಪರಿಷ್ಕರಿಸಿ ನನಗೆ ನಾನು ಕೇಳಿರುವಂತಹ ಅಪೇಕ್ಷಿಸಿರುವಂಥ ಮಾಹಿತಿಯನ್ನು ತಾವು ಅಂಚೆ ಮೂಲಕ ಕಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಘಟನೆಗಳು ತಮ್ಮ ಮೇಲ್ಮನವಿ ಪ್ರಾಧಿಕಾರದಲ್ಲಿ ನಡೀಬಾರ್ದು ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ತಿಳಿಸಿದಾಗ ಆ ಅರ್ಜಿಗೆ ಇದುವರೆಗೂ ಯಾವುದೇ ರೀತಿಯ ಉತ್ತರನ ಅವರು ಕೊಟ್ಟಿಲ್ಲ. ಮೊನ್ನೆ ಈ ವಿಚಾರವಾಗಿ ನಾನು ಶಾಸಕರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರಿಗೆ ನಾನು ನೇರವಾಗಿ ಕೇಳಲಾಯಿತು. ಮಾಹಿತಿ ಹಕ್ಕು ಅರ್ಜಿಯನ್ನು ಸಲ್ಲಿಸಿ ನನಗೆ ಅದರ ಬಗ್ಗೆ ಸಂಪೂರ್ಣ ವಿಚಾರನ ತಿಳ್ಕೊಂಡಿದ್ದ ಕಾರಣ ಅರ್ಜಿ
ಸಂಬಂಧಪಟ್ಟಂತೆ ನಾನು ನೇರವಾಗಿ ಶಾಸಕರಿಗೆ ಪ್ರಶ್ನೆ ಮಾಡಿದೆ. ಬಿಸಪಾವತಿ ಹೋರಾಟಗಾರರು ಅದಕ್ಕೆ ಸೂಕ್ತ ದಾಖಲಾತಿಗಳನ್ನ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅವರು ಶಾಸಕರು ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ. ಬಿಸಪಾವತಿ ಹೋರಾಟಗಾರರು ಹೇಳ್ತಾ ಇದ್ದಾರೆ, ನ್ಯಾಯಾಲಯಕ್ಕೆ ಹೋಗೋದಕ್ಕೆ ನಮಗೆ ಸೂಕ್ತ ದಾಖಲಾತಿಗಳನ್ನ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಯಾಕೆ ದಾಖಲಾತಿ ಕೊಡಬೇಕು? ಅವ್ರ ಹತ್ರ ಏನೋ ದಾಖಲಾತಿನೇ ಇಲ್ವೇನ್ರಿ? ಯಾರು ಸುಮ್ನೆ ಏನೇನೋ ಬೋಗಸ್ಗಳು ಹೇಳ್ಬಿಟ್ರೆ ದಾಖಲಾತಿ ಈಗ ತಂದಿದೀವಿ ಅಂತ ಹೇಳಿದ್ರಲ್ಲ, ಅದೇ ದಾಖಲಾತಿ ತಗೊಂಡೋಗಿ ಕೊಡ್ರಿ. ಅದಕ್ಕೆ DPR ಗಳು ಕೊಡ್ತಾ ಇಲ್ಲ ಅಂತ ಯಾರು DPR ಹೇಳ್ತಿದ್ದಾರೆ. ಕೊಡ್ತಾ ಇಲ್ಲ? ಯಾರು ಆಟೆ ಯಾಕೆ ನನ್ನ ಹತ್ರನೇ ಇದೆ ಬರ್ಲಿಕ್ಕೆ ಕೊಡ್ತೀನಿ DPR? ಏನೋ ಬೋಗಸ್ಗಳು ಮಾತು, ಏನೋ ಉಡಾಫೆ ಮಾತು ಮಾತಾಡೋದಲ್ಲ. ಎಲ್ಲ ಕೊಡ್ತಾರೆ, ಆಟೆ ಎಲ್ಲ ತಗೊಳ್ರಿ. ಜಗತ್ತು ನೋಡಿದ್ರಲ್ಲ, ಈ ರೀತಿಯ ಉತ್ತರಗಳನ್ನ ತಾವು ಶಾಸಕರು ನೀಡಿದ್ದೀರಾ. ಆದರೆ ನಮ್ಗೇನು ಇದರಿಂದ ಮನಸ್ಸಿಗೇನು ಬೇಜಾರಾಗಿಲ್ಲ, ನೋವಾಗಿಲ್ಲ. ನಾವು ನೇರವಾಗಿ ಕೇಳಕ್ಕೆ ಇಷ್ಟಪಡೋದೇನು ಅಂದರೆ, ಹೋರಾಟಗಾರರಿಗೆ ನೈಜ ಹಕ್ಕಿನ ಪ್ರಕಾರ ಮೂಲಭೂತ ದಾಖಲಾತಿಗಳನ್ನ ಒದಗಿಸ್ಕೊಡ್ಬೇಕಾದ್ದು ಆಯಾ ಸಂಬಂಧಪಟ್ಟಂಥ ಇಲಾಖೆ ತಾವು ಏನು ಯೋಜನೆ ಮಾಡ್ತಾ ಇದ್ದೀರಾ ಅನ್ನೋದು ಸಂಪೂರ್ಣವಾಗಿ ನಾಗರಿಕರ ಮುಂದೆ ಇಡಬೇಕು. ಅದರ ಚರ್ಚೆಗಳನ್ನ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನಾ ವರದಿಗಳನ್ನು ಸಾರ್ವಜನಿಕಗೊಳಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ತಾವು ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಅಂತ ಹೆಸರು ಪಡ್ತಿರುವಂಥವ್ರು, ತಾವು ಈ ಕೂಡಲೇ ಸಂಬಂಧಪಟ್ಟಂತಹ ಸಣ್ಣ ನೀರಾವರಿ ಇಲಾಖೆಯ ಮಾಹಿತಿ ಹಕ್ಕು ಅಧಿಕಾರಿಗಳಿಗೆ ಮತ್ತು ಮೇಲ್ಮನವಿ ಪ್ರಾಧಿಕಾರದವ್ರಿಗೆ ತಾವೇ ಖುದ್ದು ಕರೆ ಮಾಡಿ ಆ ದಾಖಲಾತಿಗಳನ್ನ ಸಾರ್ವಜನಿಕ ಜಾಲತಾಣದಲ್ಲಿ ಮತ್ತೆ ಸಾಮಾಜಿಕವಾಗಿ ಸಿಗೋ ಥರ ಮಾಡಬೇಕು. ಮತ್ತೆ ಮಾಹಿತಿ ಹಕ್ಕಿಗೆ ಅರ್ಜಿ ಸಲ್ಲಿಸಿರುವಂಥ ಮಾಹಿತಿದಾರರಿಗೆ ಸಂಪೂರ್ಣವಾಗಿ ನೀಡೋ ಥರ ತಾವು ಮಾಡ್ತೀರಂತ ನಾನು ಈ ಮೂಲಕ ಅಪೇಕ್ಷೆ ಮಾಡ್ತೀನಿ. ಮತ್ತೆ ತಮಗೆ ಮಾಹಿತಿ ಹಕ್ಕು ಅರ್ಜಿದಾರರಿಗೆ ಸಲ್ಲಿಸಿರುವಂಥ ಅರ್ಜಿನ ಪುರಸ್ಕರಿಸುವಂಥ ಕೆಲಸ ನೆಲಮಂಗಲದಲ್ಲಿ ಆಗಲಿ. ಅದಕ್ಕೆ ತಕ್ಕಂತೆ ಎಲ್ಲ ಅಧಿಕಾರಿಗಳಿಗೂ ತಾವು ಆದೇಶ ನೀಡ್ತೀನಿ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.